ನೀಟಾಗಿ ಗುಡಿಸ್ಕೊಂಡು ಹೊಸ್ಕೊಳಕ್ಕಾಗಲ್ಲ ಒಂಚೂರು ನೀಟಾಗಿ ಇಟ್ಕೊಳ್ರಮ್ಮ ಮನೇನ. ಗುಡಿಸ್ತಾನೆ ಇರ್ತೀವಿ, ಒರೆಸ್ತಾನೆ ಇರ್ತೀವಿ ಅಂತೀವಿ. ಏನು ಗುಡಿಸ್ತೀವಿ ಏನು ಹೊಸ್ತೀರ ನೋಡ್ರಿ. ಮನೆಗಳು ಊಟಾಗಿ ಇಟ್ಕೊಂಡಿದ್ದೀರಾ. ನಾವು ಯಾವಾಗಲೂ ಬಂದು ನೋಡೋಕ್ಕಾಗಲ್ಲ ಮನೇನ ಹೆಂಗೆ ಇಟ್ಕೊಂಡರೆ ಬಾಡಿಗೆ ಮನೆಯವರು ಅಂತ. ನೀವು ಇರೋ ತನಕವ ನಮ್ಮ ಮನೆ ಇದು ನಮ್ಮದು ಅಂತ ಹೇಳ್ಬಿಟ್ಟು ನೀಟಾಗಿ ಇಟ್ಕೋಬೇಕು. ನೀವು ಅಂಬಂದಾಗ ಹೇಳು ಕರೆಕ್ಟ್ ಟೈಮ್ಗೆ ಬಾಡಿಗೆ ಕೊಡ್ರವ. ನೀರು ಬಿಲ್ ಕೊಟ್ಟೇ ಇಲ್ಲ ಈ ತಿಂಗಳು, ಆಗಲೇ 15 ಆಗೈತೆ ಡೇಟು. ಕೊಡ್ತೀವಿ ತಾಳಿ ಆಂಟಿ. ಏನು ಮಾಡೋಕ್ಕಾಗುತ್ತೆ ಅಂತ ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಅಡ್ಜಸ್ಟ್ ಮಾಡ್ಕೊಳ್ಳೋದು? ನಮಗೂ ಅಡ್ಜಸ್ಟ್ ಮಾಡ್ಕೋಬೇಕಣಮ್ಮ. ನಾವು ಲೋನ್ ಕಟ್ಟಬೇಕು. ತಿಂಗಳಾಯ್ತು ಅಂದ್ರೆ ಬಂದುಬಿಡುತ್ತೆ. ನಾವು 2ನೇ ತಾರೀಕು ಲೋನ್ ಕಟ್ಟಬೇಕು. ನೀವು 15 ಆದರೂ ಬಾಡಿಗೆ ಕೊಡಲ್ಲ. ಹೇಳಿ ನಿಮ್ಮ ಬಂದಾಗ ಆಯ್ತಾ? ಮನೇನ ಒಂಚೂರು ನೀಟಾಗಿ ಇಟ್ಕೊಳಕ್ ಬಂದಿರವ. ಈ ಮೆಟ್ಟು ಮೇಲೆಲ್ಲ ಒಂಚೂರು ಗುಡ್ಸ್ಕೊಳ್ರಿ. ನೋಡ ನೀವು ಹೆಂಗೆ ನಿಂತೈತೆ ಅಂತವ ಮಣ್ಣು. ಎಷ್ಟು ದಿವಸ ಆಗೈತೆ ಗುಡಿಸಿ ಮೆಟ್ಲ? ಸಾರಿ ಬಿಡಂತ. ಸರಿ ಉಡ್ಸ್ಕೊಂತೀವಿ ಬಿಡ. ಗುಡಿಸ್ಕೊಂಡ್ರಮ್ಮ. ಅವಳು ಕೆಲ್ಸಕ್ಕೆ ರಜೆ ಹಾಕಿದ್ದಾಳೆ. ಇಲ್ಲಾಂದ್ರೆ ನಿಮಗೆ ಯಾರು ಹೇಳ್ತಾ ಇದ್ರು? ಅವಳೇ ಬಂದು ಗುಡಿಸಿ ಒರೆಸಿ ಹೋಗ್ತಿದ್ಲು. ನೀವು ಮೇಂಟೆನೆನ್ಸ್ ಅಂತೀರಾ, ನಮ್ಮನ್ನೇ ಗುಡಿಸ್ಕೊಳ್ಳಿ ಅಂತೀರಪ್ಪ. ಮೇಂಟೆನೆನ್ಸ್ಗೆ 1000 ರೂಪಾಯಿ ಕೊಡಲ್ಲ ನೀವು. ಕೊಡೋದು 100 ರೂಪಾಯಿ. 30 ಮಾತಾಡ್ತೀರಾ. ಇನ್ಮೇಲೆ ಅವಳು ಕ್ಯಾನ್ಸಲ್ ಮಾಡ್ಕೊಂಡ್ರಮ್ಮ. ಕ್ಯಾನ್ಸಲ್ ಮಾಡ್ತೀನಿ. ಅವಳು ಬರೋದು ಬೇಡ. ಅವಳಿಗೂ 1,000 ಕೊಡ್ಬೇಕು ತಿಂಗಳಿಗೆ. ಅವಳು ಬರೋದು ಬೇಡ. ನಿಮ್ಮ ಮನೆ ತಾವು ನೀವು ಕ್ಲೀನಾಗಿ ಇಟ್ಕೊಂಡ್ಬಿಡ್ರಿ ಸಾಕು. ನಾವು ಬಂದು ಹೇಳೋದಾರ ತಪ್ಪುತ್ತಿ. ಏನು ನೋಡಿದ್ರೆಲ್ಲ ಓನರ್ ಕಿರಿಕ್ ಮಾಡ್ತಾರೆ, ಓನರ್ ಕಿರಿಕ್ ಮಾಡ್ತಾರೆ, ಓನರ್ ಕಿರಿಕ್ ಮಾಡ್ತಾರೆ ಅಂತಾರೆ. ನೀವು ಮಾಡೋದು ಮಾತ್ರ ಯಾರಿಗೂ ಗೊತ್ತಾಗಲ್ಲ. ನೀವು ಅಂಬಾದ ಫೋನ್ ಮಾಡಕ್ಕೆ ನನಗೆ